ಮಾತನಾಡೋಣ. ಪಶ್ಚಿಮ ಬಂಗಾಳದ ಬಗ್ಗೆ ಪ್ರಶಾಂತ್ ನಾಥ್ ಮಾತನಾಡ್ತಾ ಇದ್ರು. ಪಶ್ಚಿಮ ಬಂಗಾಳ ಬಹುಶಃ ಯಾರೂ ಪ್ರೆಡಿಕ್ಟ್ ಮಾಡೋದಕ್ಕಾಗಿರಲಿಲ್ಲ. ಈಗಿನ ರಿಸಲ್ಟ್ ನೋಡಿದರೆ 2/3 ಹತ್ರ ಹೋಗ್ತಾ ಇದೆ ಬಿಜೆಪಿ. ರಕ್ಷತ್, ಪಶ್ಚಿಮ ಬಂಗಾಳ ಯಾವತ್ತಿಗೂ ಕೂಡ 2/3 ಮೆಜಾರಿಟಿಯನ್ನು, ಅಂದರೆ ಹೆಚ್ಚು ಕಡಿಮೆ ಯಾವ ಪಕ್ಷ ಗೆಲ್ಲುತ್ತೆ ಆ ಪಕ್ಷಕ್ಕೊಂದು ದೊಡ್ಡ ಬಹುಮತವನ್ನು ಸೀಟ್ಗಳ ರೂಪದಲ್ಲಿ ಕೊಡ್ತಾ ಬಂದಿದೆ. ಈಗ ನಾನು ನೋಡ್ತಾ ಇದ್ವಿ ವೋಟ್ ಶೇರ್ನ ಡಿಫ್ರೆನ್ಸ್ ಹೆಚ್ಚು ಕಡಿಮೆ 46 ಬಿ ಜೆ ಪಿ ಇದ್ದರೆ 41%, ಅಂದರೆ ಒಂದು 5% ವೋಟ್ ಗ್ಯಾಪ್ ಬಿ ಜೆ ಪಿ ಮತ್ತು ತೃಣಮೂಲ್ ಕಾಂಗ್ರೆಸ್ನ ನಡುವೆ ಇದೆ. ಆದರೆ ನೀವು ರೀಜನ್ ವೈಸ್ ನೋಡ್ತಾ ಹೋದಾಗ ಪ್ರೆಸಿಡೆನ್ಸಿ ಏನು ಕೋಲ್ಕತ್ತಾ, ಹುಬ್ಳಿ, ನಾದಿಯಾ ಈ ಭಾಗ ಇದೆ, ಎಲ್ಲಿ ತೃಣಮೂಲ್ ಕಾಂಗ್ರೆಸ್ ಕಳೆದ ಬಾರಿ 108 ಕ್ಷೇತ್ರಗಳಲ್ಲಿ 100ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಆ ಕ್ಷೇತ್ರಗಳಲ್ಲಿ ಅರ್ಧ ಸೀಟ್ಗಳನ್ನು ಬಿ ಜೆ ಪಿ ಗೆಲ್ತಾ ಇದೆ. ಒಂದು ಮಾಲ್ದಾ ಕ್ಷೇತ್ರ ಏನಿದೆ ಅಲ್ಲೂ ಕೂಡ ಹೆಚ್ಚು ಕಡಿಮೆ ತೃಣಮೂಲ್ ಮತ್ತು ಬಿ ಜೆ ಪಿ ಸರಿ ಸೀಟ್ಗಳನ್ನು ಪಡೆದುಕೊಳ್ತಾ ಇದೆ. ಅಂದರೆ ತೃಣಮೂಲ್ ಕಾಂಗ್ರೆಸ್ನ ಭದ್ರಕೋಟೆಗಳಲ್ಲಿ ಬಿ ಜೆ ಪಿ ಎಂಟ್ರಿ ಮಾಡಿ 50% ಸೀಟ್ ತೆಗೆದುಕೊಳ್ತಾ ಇದ್ದರೆ, ತನ್ನ ಒಂದು ಭದ್ರಕೋಟೆ ಏನಿವೆ ಕಳೆದ ಬಾರಿ 77 ಸೀಟ್ ಏನು ಗೆದ್ದಿತ್ತು ಬಿ ಜೆ ಪಿ, ಅಷ್ಟು ಸೀಟ್ಗಳನ್ನು ಬಹುತೇಕ ಬಿ ಜೆ ಪಿ ಉಳಿಸ್ಕೊಳ್ತಾ ಇದೆ. ಮತ್ತು ಆ ಭಾಗದಲ್ಲಿ ನಾರ್ತ್ ಬೆಂಗಾಲ್ನ ಭಾಗದಲ್ಲಿ ಬಿ ಜೆ ಪಿ ಸ್ಟ್ರೈಕ್ ರೇಟ್ ಹೆಚ್ಚಿಗೆ ಮಾಡಿಕೊಂಡಿದೆ. ಅದು ಪ್ರಾಯಶಃ ಗೆಲುವಿಗೆ ಮುಖ್ಯ ಕಾರಣ. ಮತ್ತು ನೀವು ಸ್ಟ್ರೇಟ್ ಫೈಟ್ನಲ್ಲಿ ಎಡಪಕ್ಷಗಳು 4%, 3% ವೋಟನ್ನು ಕಾಂಗ್ರೆಸ್ ತೆಗೆದುಕೊಂಡಿದ್ದರಿಂದ ಕೂಡ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಆಗಿದೆ. ಹುಮಾಯೂನ್ ಕಬೀರ್ ಬಗ್ಗೆ ಭಾಳ ಒಂದು ಓವರ್ ರೇಟೆಡ್ ಎಸ್ಟಿಮೇಷನ್ ಇತ್ತು, ಬಟ್ 1% ವೋಟನ್ನು ಕೂಡ ಹುಮಾಯೂನ್ ಕಬೀರ್ಗೆ ತೆಗೆದುಕೊಳ್ಳಿಕ್ಕಾಗಿಲ್ಲ. ಒಟ್ಟಾರೆ ನೋಡಿದಾಗ ರಕ್ಷತ್, ಇದು ಆಸ್ಪಿರೇಷನ್ನ ವೋಟಿಂಗ್ ಅಂತ ಅನಿಸುತ್ತೆ, ಆ್ಯಂಟಿ ಇನ್ಕಂಬನ್ಸಿಯ ವೋಟಿಂಗ್ ಅನಿಸುತ್ತೆ, ಹಿಂದೂ ಮುಸ್ಲಿಂ ಧ್ರುವೀಕರಣದ ವೋಟ್. ಯಾವುದೇ ಒಂದು ದೊಡ್ಡ ಪ್ರಚಂಡ ಗೆಲುವು ಒಂದೇ ಫ್ಯಾಕ್ಟರ್ನಿಂದ ನೀವು ಮಾಡೋಕ್ಕಾಗಲ್ಲ. ಬಹುತೇಕ 15 ವರ್ಷಗಳ ಆಡಳಿತದ ನಂತರ ಮಮತಾ ಬ್ಯಾನರ್ಜಿಯ ಲ್ಯಾಕುನಾ ಏನಿತ್ತು ರಕ್ಷತ್, ನನಗನ್ಸುತ್ತೆ ಹಿಂದುತ್ವ ಮತ್ತು ಸೆಕ್ಯುಲರಿಸಮ್ ಎರಡನ್ನು ನೀವು ಒಂದು ಕಡೆ ಇಟ್ಟು ನೋಡಿ, ಒಂದರ ಜೊತೆ ನೀವು ಅಭಿವೃದ್ಧಿಯನ್ನು ಆಸ್ಪಿರೇಷನ್ಸನ್ನು ಕ್ಲಬ್ ಮಾಡದೆ ಹೋದರೆ ಯಾವುದೂ ನಿಮಗೆ ಗೆಲುವಿನ ದಡವನ್ನು ಪದೇ ಒಯ್ದು ಕೊಡಲಿಕ್ಕಾಗಲ್ಲ. ಮಧ್ಯಪ್ರದೇಶದಲ್ಲಿ, ಗುಜರಾತ್ನಲ್ಲಿ ಬಿ ಜೆ ಪಿ ಹಿಂದುತ್ವವನ್ನು ಅಭಿವೃದ್ಧಿ ಜೊತೆ ಜೋಡಿಸಿದ್ರಿಂದ ಬಿ ಜೆ ಪಿಗೆ ಸತತವಾಗಿ ಒಂದು ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ಬಟ್ ವೆಸ್ಟ್ ಬೆಂಗಾಲ್ನಲ್ಲಿ ಅನ್ಫಾರ್ಚುನೇಟ್ಲಿ ಎಡಪಕ್ಷಗಳ ವಿರುದ್ಧ ಗೆದ್ದ ಗೆಲುವಿನ ನಂತರ ಮಮತಾ ಬ್ಯಾನರ್ಜಿ ಒಂದು ಸ್ಟ್ಯಾಟಿಸ್ಕೋಯಿಸ್ಟ್ ಪಾಲಿಟಿಕ್ಸ್ ಆಡಿದರೆ ಹೊರತು ಅದನ್ನು ಡೆವಲಪ್ಮೆಂಟಲ್ ಮಾಡೆಲ್ನ ಹತ್ರ ತೆಗೆದುಕೊಂಡು ಹೋಗದೇ ಇರೋದು. 33 ವರ್ಷ ಎಡಪಕ್ಷಗಳು ಸ್ಟ್ರಾಂಗ್ ಹೋಲ್ಡನ್ನು ಇಟ್ಕೊಂಡಿದ್ದು ಕೇಡರ್ ಬೇಸ್ಡ್ ಆಗಿ. ತೃಣಮೂಲ್ ಕಾಂಗ್ರೆಸ್ 15ನೇ ವರ್ಷಕ್ಕೆ ಬಿ ಜೆ ಪಿ ಆ ಕೋಟೆಯನ್ನು ಭೇದಿಸಿದೆ. ಇದರ ಒಟ್ಟು ಅರ್ಥ ಏನು ರಕ್ಷತ್ ಅಂದರೆ, ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಪಶ್ಚಿಮ ಬಂಗಾಳದಿಂದ ಬರ್ತಾ ಇದ್ರು, ಅದೇ ಭವಾನಿಪುರ ಜನಸಂಘದ ಸ್ಥಾಪಕರು. ಹಿಂದೂ ಮಹಾಸಭಾದಿಂದ ಅವರು ಜನಸಂಘಕ್ಕೆ ಬಂದಿದ್ದರು. ಆ ರಾಜ್ಯದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಬಿ ಜೆ ಪಿಗೆ ಏನು ಭಾಳ ದೊಡ್ಡ ಪ್ರವೇಶ ಇರಲಿಲ್ಲ, 3%, 6% ವೋಟ್ ತೆಗೆದುಕೊಳ್ತಾ ಇತ್ತು. ಅಂಥ ಒಂದು ಪಕ್ಷ ತನ್ನ ಪರಿಶ್ರಮದಿಂದ ಇವತ್ತು ನೋಡಿ, ಚುನಾವಣಾ ಫಲಿತಾಂಶ ಬಂದ ದಿನ ಆದರೂ ಒಂದು ಮುಕ್ತ ಕಂಠದ ಪ್ರಶಂಸೆ ಮತ್ತು ಹೀನಾಯ ಸೋಲಿನ ವಿಶ್ಲೇಷಣೆ ಆಗಬೇಕು ಅನಿಸುತ್ತೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸಿಂಗಲ್ ಹ್ಯಾಂಡೆಡ್ಲಿ ವೆಸ್ಟ್ ಬೆಂಗಾಲನ್ನು ಗೆಲ್ಲಲೇಬೇಕು ಅಂತ ನಡೆಸಿದ ಪ್ರಯತ್ನ ಇದೆ ಅಲ್ವಾ, ಇದೊಂದು ಪೊಲಿಟಿಕಲ್ ಪಾರ್ಟಿಗೆ ಆ ಫೈರ್ ಬೇಕು. ಆ ಫೈರ್ ಇದ್ದರೆ ಮಾತ್ರ. ಯಾಕಂದರೆ ನೋಡಿ, ಕಾಂಗ್ರೆಸ್ ಕೂಡ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು. ಇಂದಿರಾ ಗಾಂಧಿ ಕಾಲದಲ್ಲೂ ಕೂಡ ಎಡಪಕ್ಷಗಳನ್ನು ಮಣಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಜೀವ್ ಗಾಂಧಿ ಕಾಲದಲ್ಲಿ 400ಕ್ಕೂ ಹೆಚ್ಚು ಸೀಟ್ ತೆಗೆದುಕೊಂಡಾಗ ವೆಸ್ಟ್ ಬೆಂಗಾಲ್ನಲ್ಲಿ ಎಡಪಕ್ಷಗಳನ್ನು ಮಣಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಬಿ ಜೆ ಪಿ ಬಹುತೇಕ ರೀಜನಲ್ ಲೀಡರ್ಗಳನ್ನು ಮಣಿಸಲೇಬೇಕು ಅನ್ನುವ ಏನೊಂದು ಪರಿಶ್ರಮದ ಹೋರಾಟ ನಡೆಸುತ್ತೆ. ಅದು ಪಶ್ಚಿಮ ಬಂಗಾಲ್. ನಾನು ಆಗಲೂ ಕೂಡ ಹೇಳಿದೆ, ಉತ್ತರ ಪ್ರದೇಶದ 2014 ಮತ್ತು 2017 ಗೆಲುವು ಹೆಂಗೆ ಒಂದು ಪ್ಯಾರಾಡೈಮ್ ಶಿಫ್ಟನ್ನು ಇಂಡಿಯನ್ ಪಾಲಿಟಿಕ್ಸ್ನಲ್ಲಿ ತಂತು, ಆ ಮಟ್ಟಿಗೆ ಬಿ ಜೆ ಪಿಯ 3ನೇ ಅವಧಿಯಲ್ಲಿ ಸಿಕ್ಕ ಬಹುದೊಡ್ಡ ಗೆಲುವು ಇದು ಅಂತ. ರವೀಂದ್ರ ರೇಷ್ಮೆ ಸರ್, ಪಶ್ಚಿಮ ಬಂಗಾಳವನ್ನು ಗೆಲ್ಲೋದು ಅಷ್ಟೊಂದು ಸುಲಭ ಅಲ್ಲ, ಅಲ್ಲಿನ ಲೆಕ್ಕಾಚಾರಗಳೇ ಬೇರೆ ಇತ್ತು. ಬಟ್ ಒಂದು ಪ್ರಯತ್ನ, 2 ಪ್ರಯತ್ನ, 3ನೇ ಪ್ರಯತ್ನದಲ್ಲಿ ಗೆದ್ದು ಬೀಗಿದೆ ಬಿಜೆಪಿ. ಈಗ ತಾನೇ ಪ್ರಶಾಂತ್ ಅವರು ಹೇಳಿದ ಅಭಿಪ್ರಾಯಕ್ಕೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತಾನೆ. ಕಮ್ಯುನಿಸ್ಟ್ ಪಕ್ಷದ ನಾಯಕರು ಅಷ್ಟೇ, ತಾವು ದೊಡ್ಡ ಭೂ ಸುಧಾರಣೆ ತಂದುಬಿಟ್ಟು, ಕ್ರಾಂತಿಕಾರಿ ಭೂ ಸುಧಾರಣೆ ಅಂತ ಹೊರಟುಬಿಟ್ಟು ಅಭಿವೃದ್ಧಿಯನ್ನು ಮರೆತುಬಿಟ್ರು. ಅಲ್ಲಿ ನೀವು ಇಂಗ್ಲೀಷ್ ಕಲಿಬೇಡಿ ಅಂತಂದ್ಬಿಟ್ಟು ಎಲ್ರಿಗೂ ಆ ಹುಡುಗರಿಗೆ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿಬಿಟ್ರು.
ಆಮೇಲೆ ಅಲ್ಲಿ ಉದ್ಯೋಗಪತಿಗಳ ವಿರುದ್ಧ, ಕೈಗಾರಿಕೋದ್ಯಮಿಗಳ ವಿರುದ್ಧ ಕಾರ್ಮಿಕ ಸಂಘಗಳನ್ನು ಎತ್ಕಡ್ತಾ ಹೋಗ್ಬಿಟ್ರು. ಯಾಕಂದರೆ ಟ್ರೇಡ್ ಯೂನಿಯನ್ ಮೂವ್ಮೆಂಟೇ ಅವ್ರಿಗೆ ಮುಖ್ಯ ವೋಟ್ ಬ್ಯಾಂಕ್ ಆಗಿತ್ತು. ಹಾಗೆ ಮಾಡ್ತಾ 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 ಅಲ್ಲಿಂದ ಕೈಗಾರಿಕೆಗಳು ಪಲಾಯನ ಮಾಡಲಿಕ್ಕೆ ಶುರುವಾಗ್ಬಿಟ್ಟು ಹೊಸ ಬಂಡವಾಳ ಹೂಡಿಕೆ ಸಾಧ್ಯವಾಗಲೇ ಇಲ್ಲ. ಮನಮೋಹನ್ ಸಿಂಗ್ ಆರ್ಥಿಕ ನೀತಿ ಬಂದ ಮೇಲಾದ್ರೂ ಏನಾದ್ರು ಒಂದು ಮಾಡೋಣ ಅಂತಂದ್ಬಿಟ್ಟು ಪಾಪ ಇವರು ಬಸು ಪಟ್ಟಾಚಾರ್ಯಜಿ ಬರೋಷ್ಟೇ ತುಂಬ ತಡ ಹೋಗ್ಬಿಟ್ಟಿತ್ತು. ಅದನ್ನು ಕೂಡ ವಿರೋಧಿಸ್ಬಿಟ್ಟು ಮಮತಾ ಬ್ಯಾನರ್ಜಿ ಆ ಸಿಂಗೂರ್ ಇದು ಟಾಟಾ ಕಂಪ್ನಿ, ಕಾರ್ ಕಂಪ್ನಿ ವಿರುದ್ಧ ದೊಡ್ಡ ಹಿಂಸಾತ್ಮಕ ಹೋರಾಟ ಮಾಡಿಬಿಟ್ಟು ಅಧಿಕಾರಕ್ಕೆ ಬಂದರು. ಹಾಂ, ಅದು ಆನಂದ್ ಹೋಗ್ಬಿಟ್ಟು ಗುಜರಾತ್ಗೆ ಹೋಗ್ಬಿಡ್ತು. ಒಂದು ಕಡೆ ಸಾಂಪ್ರದಾಯಸ್ಥ ಪಕ್ಷ ಅನ್ಸ್ಕೊಂಡು BJPಯ ನರೇಂದ್ರ ಮೋದಿ ಗುಜರಾತ್ ಮಾಡೆಲ್ ಡೆವಲಪ್ಮೆಂಟ್ ಅಂತ ಮಾಡ್ತಾ ಇದ್ರೆ ಪತನ ಆಗ್ತಾ ಬಂತು ನಮ್ಮ ಕಣ್ಣೆದುರಿಗೆ. ಇಡೀ ಪಶ್ಚಿಮ ಬಂಗಾಳ ರಾಜ್ಯ ಇವತ್ತು ಆರ್ಥಿಕವಾಗೂ ಅಭಿವೃದ್ಧಿ ದೃಷ್ಟಿಯಿಂದ ಕೂಡ ಸಾಂಸ್ಕೃತಿಕವಾಗಿ ಕೂಡ ಪತನ ಆಗೋಗ್ಬಿಟ್ಟಿದೆ. ಅಲ್ಲಿನ ಕಲಾವಿದರು, ಸಾಹಿತಿಗಳು ಪಾಪ ಅವರಿಗೆ ಸೂಕ್ಷ್ಮತೆ ಇದೆ. ಆ್ಯಂಡ್ ಅನೇಕ ಸಂಸದೀಯ TMC ಪಕ್ಷದ ಸಂಸದರಿದಾರಲ್ಲ, ಅವರೆಲ್ಲ ಭಾಳ ಪ್ರತಿಭಾಶಾಲಿಗಳು, ಬೇರೆ ಬೇರೆ ರಂಗದಿಂದ ಬಂದಿರೋರು. ಆದರೆ ಅಲ್ಲಿನ ಪೊಲಿಟಿಕಲ್ ಕಲ್ಚರ್ ಪುಂಡು ಪೋಖರಿಗಳ ಕೈಗೆ ಹೋಗ್ಬಿಟ್ಟಿದೆ. ಲಂಪೆನ್ ಎಲಿಮೆಂಟ್ಸ್ ಅಂತಾರಲ್ಲ, ಲಂಪೆನ್ ಎಲಿಮೆಂಟ್ಸ್ ಆಫ್ ಹೈಜಾಕ್ ವೆಸ್ಟ್ ಬೆಂಗಾಲ್ ಪಾಲಿಟಿಕ್ಸ್. ಅವಾಗ ಏನಾಗುತ್ತೆ, ಜನಸಾಮಾನ್ಯರಿಗೆ ದಿನನಿತ್ಯ ತಮ್ಮ ಬದುಕಿನ ಭದ್ರತೆ, ನಮ್ಮ ನೆಮ್ಮದಿಗಡಿಸುವಂಥ ದಿನನಿತ್ಯ ಬರೀ ಬೀದಿ ಜಗಳ ಆಗ್ತಾಯಿದ್ರೆ, ಈ 3ನೇ ಅವಧಿಯಲ್ಲಂತೂ ಈ ಮಮತಾ ಬ್ಯಾನರ್ಜಿ ಆಡಳಿತ ಬಿಟ್ಟು ಆಂದೋಲನ ಮಾಡೋಕ್ಕೆ ಶುರು ಮಾಡಿಬಿಟ್ರು. ವಾರಕ್ಕೆ 2 ದಿವಸ ಪ್ಲಕಾರ್ಡ್ ಹಿಡ್ಕೊಂಡ್ಬಿಟ್ಟು ಬೀದಿನಲ್ಲಿ ಹೋರಾಟ ಮಾಡೋದು. ಯಾರ ವಿರುದ್ಧ ಹೋರಾಟ, ಯಾಕೆ, ಏನು? ರೇಷ್ಮೆ ಸರ್, ಮಾತಾಡೋಣ. ಒಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕೇಶವ ಪ್ರಸಾದ್ ಅವರು ನಿಮ್ಮನ್ನು ಕೂಡ ಮಾತನಾಡಿಸ್ತೇನೆ.